ಹೇಳಿ ಮಧು. ಇಲ್ಲಿ ಮಾಧ್ಯಮದವ್ರದ್ದು ಏನು ತಪ್ಪಿಲ್ಲ, ಏನು ಸುದ್ದಿ ಬರುತ್ತೋ ಅದನ್ನ ಪ್ರಸಾರ ಮಾಡ್ತಾರೆ, ಅದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬಟ್ ದರ್ಶನ್ ಅವರ ಫೋಟೋ ಹಾಕೊಂಡು ಯಾರೋ ಒಬ್ಬ ಅವಿವೇಕಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ. ಬಟ್ ಈ ವಿಷಯದಲ್ಲಿ ನಂದೇ ಆದ ಒಂದು ಸೋಷಿಯಲ್ ಮೀಡಿಯಾ ಇದೆ, ಇದೇ ವಿಚಾರದಲ್ಲಿ ದರ್ಶನ್ ಅವ್ರ ಬಗ್ಗೆನೆ ಅವ್ರದೇ ಫೋಟೋ ಹಾಕೊಂಡು ಎಷ್ಟೋ ಜನ ಕುತಂತ್ರಿಗಳು ಅವ್ರನ್ನೇನಂತ ಕಳಿಬೇಕು ಗೊತ್ತಿಲ್ಲ, ಸೊ ಅವ್ರದೇ ಫೋಟೋ ಹಾಕೊಂಡು ಅವ್ರನ್ನೇ ಬೈಯುವಂತ ನಿದರ್ಶನ ನಾವು ನೋಡಿದೀವಿ. ಅಂತದ್ದು ಫೇಕ್ ಐಡಿಗಳನ್ನ ನಾನೇ ಎಷ್ಟೊಂದು ಹೊರಗಡೆ ತೆಗೆದಿದ್ದೀನಿ. ದರ್ಶನ್ ಅವ್ರ ಫೋಟೋನೇ ಹಾಕೋತಾನೆ, ಅವ್ರನ್ನೇ ಬೈತಾನೆ. ಒಂದ್ ನಿಮಿಷ, ಅಂತವ್ರು ಯಾರೋ ಮಾಡಿರ್ತಾರೆ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅನೇಕ ಪೋಸ್ಟ್ಗಳು ನೋಡೋದು ಸಿಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ಇವಾಗ ಜಸ್ಟ್ ಒಂದು ನೋಡ್ತಾ ಇದ್ದೆ, ನಂಗೆ ತುಂಬಾ ಜನ ಫಾರ್ವರ್ಡ್ ಕೂಡ ಹಾಕಿದ್ರೆ ಅದನ್ನ. ಯಾವ್ದೋ ಒಂದು ಪಡೆಯಲ್ಲ ಕಣ ಹುಚ್ಚ, ನಮ್ಮದು ಗಜ ಪಡೆ, ಆ ಹೆಸರು ಹೇಳೋದಕ್ಕೆ ನಿನಗೆ ಮೀಟರ್ ಇಲ್ಲ. ಇದ್ರ ಅರ್ಥ ಏನು? ಎಜುಕೇಟೆಡ್ ನಾವು ಕೂಡ ಅಂತ ಹೇಳ್ಕೊಳ್ಳುವ ದರ್ಶನ್ ಫ್ಯಾನ್ಸ್ ಈ ರೀತಿ ಪದ ಬಳಕೆಯನ್ನ ಒಬ್ಬ ಸ್ಟಾರ್ ನಟನಿಗೆ ಮಾಡ್ತಾರೆ ಅಂದ್ರೆ ಅರ್ಥ ಏನು ಸರ್? ಅವ್ರನ್ನ ತಗೊಳ್ತೀನಿ. ಮಂಜುನಾಥ್ ಸರ್, ಒಂದು ಕ್ಲಾರಿಟಿ ಕೊಡಿ ಸರ್. ಮೇಡಮ್, ಫಸ್ಟ್ ಥಿಂಗ್ ಬಂದ್ಬಿಟ್ಟು, ಈಗ ಅವ್ರು ಹೇಳಿದ್ರು ಯಾವುದೇ ತರ ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅಂತ. ಬಟ್ ನಾನು ತಪ್ಪು ಅಂತೀನಿ ಮೇಡಮ್. ಸೊ ಅವ್ರು ಏನಕ್ಕೆ ಮಾಡಿದ್ದಾರೆ ಅದು ಡಿಸ್ಕಸ್ ಮಾಡೋಣ, ಏನಕ್ಕೆ ಇರ್ಬೋದು ರೀಸನ್ಸ್ ಅಂತ. ಕಾಂಟ್ರವರ್ಸಿ ಮಾಡೋ ಉದ್ದೇಶ ಇಲ್ಲ ಅಂದ್ರೆ ಒಂದ್ ಪಡೆ ರೆಡಿ ಆಗಿದೆ ಅಂತ ಮಾತು ಬರಲೇಬಾರ್ದು. ಇಲ್ಲ ಒಂದ್ ಪಡೆ ಓಕೆ, ನೀವು ಸುಮ್ಮನೆ ಇರಬಾರ್ದು. ಫ್ಯಾನ್ಸ್ನ ಇದೆಲ್ಲ ಅಗ್ರೆಸಿವ್ ಆಗಿ ಮಾಡೋ ಒಂದು ಪ್ರಯತ್ನ ಅನಿಸುತ್ತೆ. ಸೊ ನಾವು ಇಷ್ಟು ಜನ ಬಾಯಿ ಮುಚ್ಕೊಂಡು ಕುಂತಿದ್ವಿ, ಎಲ್ಲ ಮುಚ್ಕೊಂಡು ಕುಂತಿದ್ದೀವಿ. ಈಗ ಅದು ಸಮಯ ಬಂದಿದೆ, ನಾವು ಆ ಥರ ಇರೋಣ ಈ ಥರ ಇರೋಣ ಅನ್ನೋದು ಡೆಫಿನೆಟ್ ಆಗಿ ಅದು ಒಂದು ಕಾಂಟ್ರವರ್ಸಿ. ಸೊ ಮೇ ಬಿ ಕಾರಣ ಇನ್ನೊಂದು ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಸುದೀಪ್ ಫ್ಯಾನ್ಸ್ ಹೇಳ್ತಾ ಇರೋದು, ಸುದೀಪ್ ಅವರ ಅಭಿನಯದ ಅಷ್ಟೂ ಸಿನಿಮಾಗಳು ರಿಲೀಸ್ ಆದಾಗ ಅತಿ ಹೆಚ್ಚಿನ ಪೈರಸಿಗೆ ಒಳಪಡುತ್ತೆ. ಹಂಗಾಗಿ ಒಂದು ಪಡೆ ಪೈರಸಿ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಹಂಗಾಗಿ ಕಿಚ್ಚ ಸುದೀಪ್ ಅವರು ಆ ಪಡೆಗೆ ನೇರವಾಗಿ ಪೈರಸಿ ವಿಚಾರ ಅಂದಾಗ ಸುದೀಪ್ ಅಣ್ಣದ ಅಷ್ಟೇ ಪೈರಸಿ, ಎಲ್ಲಾ ಎಲ್ಲಾ ನಟರ ಪೈರಸಿ ಆಗುತ್ತೆ. ಪ್ರಶ್ನೆ ಬಂದಿದ್ದು ಸರ್, ಸುದೀಪ್ ಅವರು ಪಡೆ ಅಂದಿದ್ದಕ್ಕೆ ಗಜ ಪಡೆ ಅಂತ ಯಾಕೆ ನೀವು ಹೌದು, ಅದನ್ನ ತಗೊಂಡಿದ್ದು ತಪ್ಪಾಗುತ್ತೆ. ಮತ್ತೆ ಇನ್ನೊಂದು ಏನ್ ಹೇಳಕ್ ಬರ್ತೀನಿ ಅಂದ್ರೆ ಮೇಡಮ್, ನಾವು ಏನಾಗುತ್ತೆ ಹೇಳ್ತೀನಿ ನೋಡಿ, ಗ್ರೌಂಡ್ ರಿಯಾಲಿಟಿ ಪರಿಸ್ಥಿತಿ. ಇವ್ರು ಕೂಡ ಸ್ಟೇಟ್ಮೆಂಟ್ ನಾನ್ ಕೊಡಲ್ಲ, ನಾನ್ ಕೂಡ ಸ್ಟೇಟ್ಮೆಂಟ್ ಇವ್ರು ಕೊಡಲ್ಲ. ಸೊ ದರ್ಶನ್ ಅಭಿಮಾನಿಗಳು ಯಾರೋ ಒಬ್ಬ ಕೊಟ್ಟ ಅಂದ ತಕ್ಷಣ ಎಲ್ಲಾ ಅಭಿಮಾನಿಗಳು ಅದನ್ನೇ ಸ್ವೀಕರಿಸಲ್ಲ. ಈಗ ಇವ್ರು ಅಭಿಮಾನಿ, ನಾನು ಅಭಿಮಾನಿ. ಸೊ ಇವ್ರು ಹೇಳದ್ನೇ ನಾನು ಹೇಳಲ್ಲ, ನಾನ್ ಬೇರೆ ಹೇಳ್ತೀನಿ. ಸೊ ಹಂಗಾಗಿ ಸೊ ಇಲ್ಲಿ ಯಾರೋ ಒಬ್ಬ ನಾನು ಹೇಳ್ದಂಗೆ ಫೇಕ್ ಐಡಿಗಳಾಗಿರ್ಬೋದು, ಅಥವಾ ಒಬ್ಬ ಹುಚ್ಚ ಅಭಿಮಾನಿನೂ ಆಗಿರ್ಬೋದು, ಯಾರೋ ಒಬ್ಬ ಕೊಡೋದನ್ನ ನಾವು ಓವರ್ ಆಲ್ ತಗೊಳಕ್ ಆಗಲ್ಲ. ಇಲ್ಲಿ ಸುದೀಪ್ ಅಣ್ಣನ ವಿಚಾರದಲ್ಲಿ ಹೇಳೋದಾದ್ರೆ, ಸೊ ಇಲ್ಲಿವರೆಗೂ ಯಾವತ್ತೂ ಅವ್ರ ವಿಚಾರದಲ್ಲಿ ಕೆಟ್ಟದಾಗ ಮಾತಾಡಿಲ್ಲ. ಈಗ ದರ್ಶನ್ ಫ್ಯಾನ್ಸ್ ಈ ರೀತಿ ವರ್ತನೆ ಮಾಡ್ತಾವ್ರೆ ಅಂತ ಎಲ್ಲ ಮೀಡಿಯಾದಲ್ಲಿ ಬಂದಾಗ ಸುದೀಪ್ ಅಣ್ಣ ಏನ್ ಹೇಳಿದ್ರು, ಸೊ ಅವ್ರ ನೋವಲ್ ಅವ್ರು ಇದಾರೆ, ಸೊ ಅವ್ರ ಬಾಸ್ ಅವ್ರು ಹೊರಗಡೆ ಇಲ್ಲ, ಅವ್ರ ನೋವಲ್ ಇದಾರೆ. ಸೊ ಹಾಗಾಗಿ ಅವ್ರು ಇದ್ ಮಾಡ್ತಾರೆ, ಅದನ್ನ ನಾನು ತಪ್ಪು ತಿಳ್ಕೊಳಕ್ಕಾಗಲ್ಲ. ಮತ್ತೆ ಅವ್ರಿಗೂ ಒಂದು ಕುಟುಂಬ ಇದೆ, ಅದನ್ನು ನೋಡ್ಬೇಕು, ತುಂಬಾ ಇದ್ ಮಾಡಬಾರ್ದು ಅವ್ರನ್ನ, ಆ ರೀತಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅಂತವ್ರು ಇವ್ರಿಗೇನೆ ಈ ತರ ಟಾಂಗ್ ಕೊಟ್ಟಿದ್ದಾರೆ ಅಂತ ನಾನು ಸ್ವೀಕರಿಸಲ್ಲ ಅದನ್ನ. ಫಸ್ಟ್ ಆಫ್ ಆಲ್ ಮಲ್ಲಿಕಾರ್ಜುನ್ ಸರ್, ನಿಮ್ಮ ಕ್ಲಾರಿಟಿ ಏನು ಅದಕ್ಕೆ? ಮೇಡಮ್, ಈಗ ಗೆಳೆಯರು ಹೇಳಿದ್ರು, ಸ್ನೇಹಿತರು, ಅದನ್ನ ಸುದೀಪ್ ಅವರು ನಮಗೆ ಟಾಂಗ್ ಕೊಟ್ಟವ್ರೆ ಅಂತ ಯಾವುದೇ ಕಾರಣಕ್ಕೆ ನಾವು ಅನ್ಕೊಳ್ಳಲ್ಲ ಅಂತ. ಈಗ ಅನ್ಕೊಂಡಿರೋರು ಮಾಡಿದಾರಲ್ಲ, ಅವ್ರನ್ನ ಇವರು ಪದೇ ಪದೇ ಯಾವಾಗ್ಲೂ ದರ್ಶನ್ ಸರ್ ಆಗ್ಲಿ, ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ ಹೇಳ್ತಾರೆ. ಈ ತರ ಅತಿರೇಕದ ವರ್ತನೆಗಳು ಯಾರ್ಯಾರು ಮಾಡಿದ್ದಾರೆ, ಅದನ್ನ ನೀವು ಮಾಧ್ಯಮದವರಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಪ್ರಶ್ನೆ ಮಾಡಿದ್ರು, ಈ ತರ ಮಾಡೋರು ದರ್ಶನ್ ಸರ್ ಫ್ಯಾನೇ ಅಲ್ಲ, ಬಾಸ್ ಫ್ಯಾನ್ಸೇ ಅಲ್ಲ. ಮೇಡಮ್ ಒಂದ್ ನಿಮಿಷ, ನಾನು ಕ್ಲಾರಿಫೈ ಮಾಡ್ತೀನಿ, ಆಮೇಲೆ ಸೋಷಿಯಲ್ ಮೀಡಿಯಾದ ಇದ್ದಿದೆ ಮೇಡಮ್. ಹಾಗಾಗಿ ಅದು ಏನಾಗ್ತಾ ಇದೆ, ಇವಾಗ ಎರಡೂ ಕಡೆ ಅವ್ರು ಹೇಳ್ದಂಗೆ ಫೇಕ್ ಐಡಿಗಳು ಎಲ್ಲಾ ಕಡೆ ಇದೆ. ಸುದೀಪ್ ಸರ್, ದರ್ಶನ್ ಸರ್ ಅಲ್ಲ, ಎಲ್ಲಾ ಸ್ಟಾರ್ ಹೀರೋಗಳ ಅದ್ರಲ್ಲೂ ಫೇಕ್. ಈಗ ಏನಾಗಿದೆ ಜನರೇಷನ್ ಮೇಡಮ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಾಕಿ ಅವ್ರು ಫೇಮಸ್ ಆಗ್ಬೇಕು, ಅವ್ರದೊಂದು ಹೊಟ್ಟೆಪಾಡು ನಡಿಬೇಕು, ಆ ತರದಲ್ಲಿ ಮಾಡ್ಕೊಂತ ಇದಾರೆ. ಈಗ ಸರ್ ನೀವ್ ಹೇಳ್ದಂಗೆ, ನೀವು ಪ್ರತಿಯೊಂದು ಮಾಧ್ಯಮದವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸುದೀಪ್ ಸರ್ಗೆ ಯಾವ್ದಾದ್ರು ಮುಖಾಂತರವಾಗಿ ಒಂದು ದರ್ಶನ್ ಸರ್ದು ಕ್ವಶನ್ ಹಾಕ್ತೀರಾ. ಇದು ಇವತ್ತಿಂದಲ್ಲ, ಕಳೆದ 10 ವರ್ಷಗಳಿಂದ ಇವರ ಸ್ನೇಹದಲ್ಲಿ ಬಿರುಕುಬಿಟ್ಟಾಗಿಂದ ಹಾಕ್ತಿದ್ದೀರಾ. ಯಾವತ್ತಾರು ಒಂದು ದಿನ ನಮ್ಮ ಸುದೀಪ್ ಸರ್ ಕಡೆಯಿಂದ, ದೀಪಣ್ಣ ಕಡೆಯಿಂದ ಒಂದು ರಾಂಗ್ ಸ್ಟೇಟ್ಮೆಂಟ್ ನಿಮ್ಗೆ ಸಿಗ್ತಾ? ಇವತ್ತು ಕೂಡ ಅವ್ರ ಗೆಳತನ ಅವ್ರು ದೂರ ಮಾಡ್ಕೊಂಡಿಲ್ಲ. ಅಲ್ಲ, ಒಬ್ರೊಬ್ರು ವೈಯಕ್ತಿಕ ಅಥವಾ ಅವರ ನಿಲುವುಗಳು, ಅವರ ಸ್ಟ್ಯಾಂಡ್ ಅದನ್ನೇ ಒಂದು ಸುದ್ದಿ ಆಗುತ್ತೆ, ಇನ್ನೊಂದು ಸುದ್ದಿ ಇಲ್ಲ. ಖಂಡಿತ ಮೇಡಮ್, ಅಲ್ಲಲ್ಲ, ಅದನ್ನೇ ನಾ ಕಂಪೇರ್ ಅಲ್ವಾ. ನೀವು ಸುದೀಪ್ ಸರ್ ಹತ್ರ ಕೇಳ್ದಂಗೆ ಇವತ್ತವರೆಗೆ ಒಂದು 4 ಬಾರಿ, ಅದಾದ್ಮೇಲೆ ಒಂದು 4 ಬಾರಿ ದರ್ಶನ್ ಸರ್ ನಿಮ್ಗೆ ಸಿಕ್ಕಿದ್ದಾರೆ. ನೀವು ಕೂಡ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀರಿ. ಅಲ್ಲೆಲ್ಲೂ ನೀವು ಸುದೀಪ್ ಸರ್ ಬಗ್ಗೆ ಒಂದು ಪ್ರಶ್ನೆ ಕೇಳಿಲ್ಲ. ಬಿಕಾಸ್ ಅದು ಯಾವ ತರ ಇರುತ್ತೋ, ನಿಮ್ಗೆ ಒಳಗಡೆ ಹೋಗೋಕ್ ಮುಂಚೆನೆ ನಿಮ್ಗೆ ಅದೊಂದು ಬಾರ್ಗೇನ್ ಹಾಕ್ಬಿಡ್ತಾರೆ ಅನ್ನೋ ಅದ್ರ ಬಗ್ಗೆ ಕೇಳ್ಬಾರ್ದು ಅಂತ ಅದು ನಿಮಗೆ ಬಿಟ್ಟು ಅಲ್ವಾ. ಸೊ ಅದು ಅವರ ವೈಯಕ್ತಿಕ, ನಾವು ಅದಕ್ಕೆ ಪ್ರಶ್ನೆ ಮಾಡ್ತಿಲ್ಲ. ಹೀಗಾಗಿ ಸುದೀಪ್ ಅಣ್ಣ ಹತ್ರ ನೀವು ಎಷ್ಟೋ ಸರಿ ಮಾತಾಡಿದ್ದೀರಾ. ಇವತ್ತವರೆಗೂ ಮೊನ್ನೆ ಕೂಡ ಅವ್ರೇನಂದ್ರು, ಒಬ್ರು ಯಾರು ದರ್ಶನ್ ಫ್ಯಾನ್, ನಮ್ಮ ತಾಯಿ ತಂದೆ ಕೂಡ ಈ ತರ ಆದ್ರೆ ನಾವು ಯೋಚನೆ ಮಾಡಲ್ಲ, ಅಣ್ಣ ಒಳಗಿದ್ದಾರೆ ಅದು ಯೋಚನೆ, ತಾಯಿ ತಂದೆಗಿನ್ನ ದೊಡ್ಡವರಿಲ್ಲ ಅಂತ ಹೇಳ್ತಾರೆ. ಬಟ್ ಅವಾಗ ಏನು ಹೇಳಿದ್ರು ದೀಪಣ್ಣ, ಅವರು ಅಷ್ಟು ನೋವಲ್ಲಿದ್ದಾರೆ,
ಫ್ಯಾನ್ಸು ದರ್ಶನ್ ಫ್ಯಾನ್ಸು ಅಷ್ಟು ನೋವಲ್ಲಿದ್ದಾರೆ. ನಾವು ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿಯಾದಂಥ ದರ್ಶನ್ ಫ್ಯಾನ್ಸ್ಗಾಗಲಿ ದರ್ಶನ್ ಸರ್ಗಾಗಲಿ ಇಷ್ಟು ಕೂಡ ಕಡಿಮೆ ಆದಂಗೆ ಮಾತಾಡಿಲ್ಲ, ಇವತ್ತವರೆಗೂ ಮಾತಾಡಿಲ್ಲ, ಮುಂದೆನೂ ಮಾತಾಡಲ್ಲ. ಇದು ಆಗಿರೋದು ಮೇಡಮ್ ಪೈಲ್ವಾನ್ ಸಿನಿಮಾದಲ್ಲಿ. ಸಮಸ್ಯೆಗಳಾಗ್ತಾ ಇರ್ಲಿಲ್ವಾ ಅಂತ ಮೇಡಮ್ ನಾವು ಏನ್ ಮಾತಾಡಿದ್ರು ತಪ್ಪು ಅಂದಾಗ ಏನು ಮಾಡಕ್ಕಾಗಲ್ಲ, ಏನು ಮಾತಾಡಂಗೆ ಇಲ್ಲ. ಹಂಗಿದ್ರೆ ಏನೇನಕ್ ಬೇಕು? ಈ ವಾಕ್ ಸ್ವಾತಂತ್ರ್ಯನೇ ಇಲ್ಲ ಅಲ್ಲ ಮೇಡಮ್. ಈಗ ವಾಕ್ ಸ್ವಾತಂತ್ರ್ಯ ಅನ್ನೋದೇನಕ್ಕೆ ಬುನಾದಿ ಹಾಕೊಡ್ತಾ ಇದಾರಲ್ಲ ಅನ್ನೋ ಪ್ರಶ್ನೆ ಆಗುತ್ತೆ. ಇವಾಗ ಖಂಡಿತವಾಗಿ ಇವತ್ತವರೆಗೂ ಏನು ಮಾತಾಡಿಲ್ಲ. ಇವ್ರು ಮಾತಾಡಿರೋದು ಏನಕ್ಕಂದ್ರೆ ಇದೇ ಪೈಲ್ವಾನ್ ಸಿನಿಮಾದಲ್ಲಿ ದೊಡ್ಡ ಬಜೆಟ್ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಮಾಡಿದ ಸಿನಿಮಾ, ಆ ಸಿನಿಮಾಗೆ ಅತಿ ಹೆಚ್ಚಿನ ಪೈರಸಿ ಬಂತು. ಅವಾಗ ಕೂಡ ಸಿಗಾಕೊಂಡ್ಮೇಲೆ ಅವ್ರನ್ನ ಯಾರು ಪೈರಸಿ ಮಾಡಿದ್ರು ಅವ್ರನ್ನ ಸಿಗಾಕೊಂಡವ್ರು ಸ್ಟೇಷನ್ ಹಿಡ್ಕೊ ಬಂದವ್ರನ್ನ ದರ್ಶನ್ ಸರ್ ಅಭಿಮಾನಿಗಳು ಅಂತ ಬಿಂಬಿಸ್ತರು. ನಾವೆಲ್ಲಾರು ಅದು ಮಾತಾಡಿದೀವ? ನಾವು ಮಾತಾಡಿಲ್ವಲ್ಲ. ನೀವು ಮಾಡಿದ್ದು ಮಾರಾಯ, ಯಾರು ಮಾಡ್ತಾರೆ ಅವ್ರು ಅನುಭವಿಸ್ತಾರೆ. ಪದೇ ಪದೇ ದರ್ಶನ್ ಅಭಿಮಾನಿಗಳು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ, ಎಲ್ಲವೂ ಕೂಡ ನಮಗೆ ಹೇಳಿದ್ರು, ನಮಗೆ ಟಾಂಗ್ ಕೊಟ್ರು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡೋದು ಯಾಕೆ? ಅಭಿಮಾನಿಗಳಲ್ಲ, ನಾನು ಹೇಳ್ತೀನಿ ನೋಡಿ, ಗ್ರೌಂಡ್ ರಿಯಾಲಿಟಿ ಒಂದು ಈ ಪರ್ಸ್ಪೆಕ್ಟಿವ್ ನ ಕನ್ಸಿಡರ್ ಮಾಡಿದ್ರೆ, ಒಂದು ಕಾಂಟ್ರವರ್ಸಿ ಮಾತಾಡಿದಾಗ ದರ್ಶನ್ ಅಭಿಮಾನಿಗಳಲ್ಲ ಯಾರಾದ್ರೂ ರಿಯಾಕ್ಟ್ ಆಗ್ಬೋದು. ಬಟ್ ಇಲ್ಲಿ ಫ್ಯಾಕ್ಟ್ ಏನಂದ್ರೆ ತುಂಬಾ ಅಭಿಮಾನಿಗಳು, ಈ ಅಭಿಮಾನಿಗಳು ಬಂದಾಗ ದರ್ಶನ್ಗೆನೆ ಅತಿ ಹೆಚ್ಚು ಅಭಿಮಾನಿಗಳು ಇರೋದು. ಹಾಗಾಗಿ ನಿಮ್ಗೆ ದರ್ಶನ್ ಅಭಿಮಾನಿಗಳೇ ರಿಯಾಕ್ಟ್ ಮಾಡ್ದಂಗೆ ಅನ್ಸುತ್ತೆ. ದರ್ಶನ್ ಅವ್ರಿಗೆ ಅತಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ, ಇವ್ರಿಗೆ ಕಡಿಮೆ ಇದ್ದಾರೆ ಅಭಿಮಾನಿಗಳು, ಹೆಂಗ್ ಹೇಳ್ತೀರಾ ನೀವು? ಯಾವ ಆಧಾರದ ಮೇಲೆ? ಮೇಡಮ್ ನಿಮ್ ನ್ಯೂಸ್ ಚಾನಲ್ ಅಲ್ಲೇ ಪಬ್ಲಿಷ್ ಮಾಡಿದೀರಾ, ಮೊನ್ನೆ ಮೂವಿಗ್ನು ಹೈಯೆಸ್ಟ್ ಇವ್ರಿಗಿದ್ದಷ್ಟು ಅಭಿಮಾನಿಗಳು ಎಲ್ಲೂ ಇಲ್ಲ ಅಂತ ಪ್ರತಿಯೊಂದು ನ್ಯೂಸ್ ಚಾನಲ್ ಹಾಕಿದ್ದಾರೆ ಮೇಡಮ್. ಇದು ಫ್ಯಾಕ್ಟ್, ನಾವು ತಂದಿರೋದಲ್ಲ ಇದು. ಯಾರು ಕೂಡ ಫ್ಯಾನ್ಸ್ ಅನ್ನ ತೂಕ ಸಿಎಂ ಗಾದಿಲಿ ಯಾರ್ಯಾರ ಕಡೆ ಎಷ್ಟು ಜನ ಶಾಸಕರ ಸಪೋರ್ಟ್ ಇದೆ ಅಂತ ಲೆಕ್ಕ ಕೊಡಕ್ಕಾಗಲ್ಲ ಸರ್. ಅಭಿಮಾನಿಗಳನ್ನ ಹೆಂಗ್ ನಾವು ಇರ್ಲಿ ಈಗ ನಮ್ ಗೆಳೆಯರು ಏನೋ ಹೇಳಿದ್ರು. ಆಕ್ಚುಲಿ ಈಗ ಫಸ್ಟ್ ಫ್ಯಾನ್ಸ್ ಅನ್ನೋದಕ್ಕಿಂತ ಮುಂಚೆ ಮೊದಲನೇದಾಗಿ ಕನ್ನಡ ಇಂಡಸ್ಟ್ರಿ ಅಂದ್ರೆ ನಮ್ಮೂರು, ಕನ್ನಡ ಇಂಡಸ್ಟ್ರಿ ನಮ್ಮೂರಾಗ ಅವ್ರ ಪಕ್ಕದ ಮನೆಯವರು, ನಾವು ನಮ್ಮ ಮನೆಯವರು ಅಷ್ಟೇ. ನಮ್ಮನೆ ನಮ್ಗೆ ದೊಡ್ಡದು ಅಂತ ಹೇಳ್ಬೋದು, ಬಟ್ ಅವ್ರನ್ನೇ ಬಿಟ್ಕೊಡ್ತಿಲ್ಲ, ಪಕ್ಕದ ಮನೆಯವರು ಅಷ್ಟೇ. ಹಂಗಾಗಿ ಹೇಳ್ಕೋಬಹುದು. ಯಾರು ಇದನ್ನ ವಾರ್ ಮಾಡ್ತಾ ಇರೋದು ಯಾರು? ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರೋರು ಯಾರು? ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ನಟನ ಬಗ್ಗೆ ಕೆಟ್ಟದಾಗಿ ಈ ರೀತಿ ಪೋಸ್ಟ್ ಗಳನ್ನ ಹಾಕಿಕೊಳ್ತಾ ಇರೋರು ಯಾರು? ಮೇಡಮ್ ಒಂದ್ ನಿಮಿಷ ಅದರಿಂದ ಯಾರಿಗೆ ಕೆಟ್ಟ ಹೆಸರು ಹೇಳಿ? ಅಲ್ಲ, ಎರಡು ಕೈ ತಡಬೇಕಾಗತ್ತೆ. ಹಂಗಾರೆ ಇಬ್ರಿಗೂ ಕೆಟ್ಟ ಹೆಸರು ಬರುತ್ತೆ, ಒಬ್ರು ಬರಲ್ಲ. ಇಲ್ಲಿ ತಪ್ಪು ಇಬ್ರು ಇದೆ. ಈಗ ಆಯ್ತು, ನೀವು ಸುದೀಪ್ ಅಣ್ಣಂಗೆ ಮೆಸೇಜ್ ಮಾಡಿರೋದು ಹೇಳಿದ್ರಿ, ಈ ತರ ಕೆಟ್ಟದಾಗ ಮೆಸೇಜ್ ಮಾಡಿದಾರೆ ಅಂತ. ಈಗ ವಿಜಯ್ಗೂ ಮೆಸೇಜ್ ಮಾಡ್ತಾವ್ರೆ. ವಿಜಯ್ ಈಗ ನಾವು ಯಾರು ಬ್ಲೇಮ್ ಮಾಡ್ಬೇಕು? ಸುದೀಪ್ ಅಣ್ಣ ಫ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳ್ಬೇಕಾ? ಕೆಟ್ಟದಾಗೆ ಇಲ್ಲಿ ಯಾರೋ ದೂರದಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಮೆಸೇಜ್ ಮಾಡೋರ್ದು ವಿಷಯಕ್ಕೆ ನಾವು ಇಷ್ಟೊಂದು ಇದ್ ಮಾಡೋದ್ ಬೇಡ. ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿರೋದು ಸುದೀಪ್ ಅಣ್ಣ. ಅವ್ರು ಯಾರಿಗೆ ಹೇಳಿದ್ರು ಅನ್ನೋದು ಅವರೇ ಕೊಡ್ಬೇಕು. ವಿಜಯಕ್ಕ ಹೇಳ್ಬೇಕು, ವಿಜಯಕ್ಕ ಯಾರಿಗೆ ಹೇಳಿದ್ರು ಅಂತ ವಿಜಯಕ್ಕನೇ ಹೇಳ್ಬೇಕು. ಒಂದು. ಎರಡನೇದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವಾಗ ಮಾತಾಡಿದ್ದು ಅದು ಫಸ್ಟ್ ಕ್ಲಾರಿಫೈ ಆಗ್ಬೇಕು. ಅದು ಹಿಂದಿನ ದಿನ ಮುಂಚೆನೆ ಮಾತಾಡಿದ್ದಾದ್ರೆ ಈ ಸಂಬಂಧನೇ ಇಲ್ಲ. ಸುದೀಪ್ ಅವ್ರದ್ದು ಈವೆಂಟ್ ಆದ್ಮೇಲೆ ವಿಜಯ ಯಾತ್ರೆ ಡೆವಿಲ್ ಸಿನಿಮಾದ ಆಗ್ತಾ ಇತ್ತು. ನೆಕ್ಸ್ಟ್ ಡೇ ಅವರು ಒಂದು ಕೌಂಟರ್ ಕೊಟ್ಟಿರೋದು. ಯಾವತ್ತು? ನೆಕ್ಸ್ಟ್ ಡೇಗೆ 20ನೇ ತಾರೀಕು ಹುಬ್ಳಿಯಲ್ಲಿ ಮಾರ್ಕ್ ಸಿನಿಮಾದು ವಿಜಯಲಕ್ಷ್ಮಿ ಅವರು ಮಾತಾಡಿದ್ದು ಅದೇ ಕಾರಣಕ್ಕೆ ಏನಾಗುತ್ತೆ ಇಲ್ಲಿ ನೋಡಿ, ಒಂದು ಕಾರ್ಯಕ್ರಮ ಸುದೀಪ್ ಅವ್ರು ನಡೀತಾ ಇದೆ ಅಂದ್ರೆ ಅಲ್ಲಿ ಹೋಗ್ತಾರೆ. ಅವ್ರು ನಾನು ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳಕ್ ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾ ಇದಾರೆ ಆ ತರ ಮಾಡೋರು ದರ್ಶನ್ ಸರ್ ಫ್ಯಾನ್ಸೇ ಅಲ್ಲ ಅಂತ. ಸೊ ಅಲ್ಲಿ ಯಾವ್ದೋ ಖಾಲಿ ಇನ್ನ ಸ್ಟೇಜ್ ಶೋ ಶುರುವಾಗಿರಲ್ಲ, ಖಾಲಿ ಇರುತ್ತೆ, ಫೋಟೋ ತೆಗಿತಾರೆ, ಹಾಕ್ತಾರೆ, ನೋಡಿ ಜನನೇ ಬಂದಿಲ್ಲ, ಇವ್ರು ಫ್ಯಾನ್ಸ್ ಇಲ್ಲ. ನಿನ್ನೆ ಹಾಗಿದ್ದಿದ್ದೆ ಆದ್ರೆ 12 ಗಂಟೆ ಮಧ್ಯರಾತ್ರಿವರೆಗೆ ಹುಬ್ಳಿಯಲ್ಲಿ ಅಷ್ಟು ಜನಸಾಗರನ ಹೇಗೆ ಹಿಡಿದಿಟ್ಕೋತಾ ಇದ್ರು ಸುದೀಪ್ ಅವರು? ಸಿನಿಮಾದಲ್ಲಿ ಒಬ್ಬ ಹೀರೋಗೆ ಇಂಥವ್ರಿಗೆ ನೀವ್ ಹೇಳ್ದಾಗೆ ಇವ್ರಿಗೆ ಜಾಸ್ತಿ ಇದಾರೆ, ಇವ್ರಿಗೆ ಕಡಿಮೆ ಇದಾರೆ, ಅದೆಲ್ಲ ಅವ್ರವ್ರ ಸಿನಿಮಾ, ಅದೆಲ್ಲ ಅವ್ರವ್ರ ಸಿನಿಮಾದ ಮೇಲೆ ಹೋಗುತ್ತೆ. ಇವ್ರಿಗೆ ದರ್ಶನ್ ಸರ್ಗೆ ಕಡಿಮೆ ಅಭಿಮಾನಿಗಳಿದ್ದಾರೆ ಅಂತ ನಾನು ಹೇಳ್ಬಿಟ್ಟು ಮಾತ್ರಕ್ಕೆ ಅಭಿಮಾನಿಗಳು ಬಿಟ್ಕೊಡ್ತಾರ? ಇಲ್ಲ ಸುದೀಪ್ ಅಣ್ಣಗೆ ಕಡಿಮೆ ಇದಾರೆ ಅಭಿಮಾನಿಗಳು ಅಂದ್ರೆ ನಾವು ಬಿಟ್ಕೊಟ್ಬಿಡ್ತೀವ? ಅದ್ಯಾವುದು ಆಗದೆ ಅಲ್ಲ ಸರ್, ಹಂಗ ಹೇಳಕ್ಕಾಗಲ್ಲ. ಬಟ್ ನಂಗೆ ಗೊತ್ತಿಲ್ಲಪ್ಪ, ದರ್ಶನ್ ಫ್ಯಾನ್ಸ್ಗೆ ಮೀಡಿಯಾ ತೋರ್ಸ್ಕೊಂಡ್ರು ಆಗಲ್ಲ ಅಂತ ಒಂದು ಟಾಕ್ ಇತ್ತು. ಏನ್ರಿ ಮೀಡಿಯಾ ಅಂತ ಹೋದಲ್ಲಿ ಬಂದಲ್ಲೆಲ್ಲ ಮಾತಾಡಿಸ್ತಾ ಇದ್ರು. ಬಟ್ ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಸುದ್ದಿ ರೀತಿಯಲ್ಲಿ ತೋರಿಸಿದ್ರು ಕೂಡ ದರ್ಶನ್ ಫ್ಯಾನ್ಸ್ ಅದನ್ನ ಅಡಗಿಸ್ಕೊಳ್ಳೋ ಮನಸ್ಥಿತಿಯಲ್ಲಿ ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಎಲ್ಲರ ಅಭಿಪ್ರಾಯ ಅಂತಾರೆ ಸರ್, ನಮಗೂ ದರ್ಶನ್ ಫ್ಯಾನ್ಸ್ ಅಂದ ತಕ್ಷಣ ಎಲ್ಲರ ಅಭಿಪ್ರಾಯ ಒಂದೇ ಅಲ್ಲ ಮೇಡಮ್. ನಾನು ಹೇಳ್ದೆ ಈಗ ಅವ್ರು ಹೇಳಿದ್ರು ನಾನು ನಿಮ್ಗೆ ದೊಡ್ಡ ಅಭಿಮಾನಿ ಮೇಡಮ್. ಎಲ್ಲರ ಅಭಿಪ್ರಾಯ ಒಂದೇ ಅಲ್ಲ. ನಾನ್ ನಿಮ್ಗೆ ದೊಡ್ಡ ಅಭಿಮಾನಿ ಮೇಡಮ್. ಓಕೆನಾ? ನೀವು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ, ನೋಡಕ್ ಸಖತ್ ಖುಷಿ ಆಗತ್ತೆ. ನಾನು ನಿಮ್ ತಂದೆ ತಾಯಿ ಬಗ್ಗೆ ಮಾತಾಡೋದು ಚೆನ್ನಾಗಿರುತ್ತೆ ಮೇಡಮ್. ಯಾರು ಒಪ್ಕೊಳ್ತಾರ ಅದನ್ನ? ಒಪ್ಪಲ್ಲ ತಾನೆ?
ಸೊ ಅದೇ ರೀತಿ ಡಿ ಬಾಸ್ ವೈಯಕ್ತಿಕ ವಿಚಾರಗಳನ್ನ ಬಂದಾಗ ಅವ್ರೇನೋ ಅಂದಿರ್ಬೋದೇನೋ. ಸೊ ನಿಮ್ಗೂ ಕೋಪ ಬರುತ್ತೆ ಆ ಟೈಮಲ್ಲಿ. ಕರೆಕ್ಟಾ ಮಾತಾಡ್ತೀರಾ ಇಲ್ವಾ? ನಾಲಿಗೆ ಇದೆ ಅಂತ ಏನೇನೋ ಮಾತಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ ಅಲ್ವಾ ಸರ್? ಖಂಡಿತ. ಅದಕ್ಕೇನೆ ಅದನ್ನೇ ಪ್ರಶ್ನೆ ಮಾಡೋದು. ನಾನು ಅದನ್ನೇ ಪ್ರಶ್ನೆ ಮಾಡಿದ್ದು. ಓಕೆ ವಾಪಸ್ ಬರ್ತೀನಿ, ನಾನು ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ, ಅಲ್ಲಿಗೆ ಸ್ಟಾಪ್ ಅಂತೂ ಮಾಡಲ್ಲ. ದರ್ಶನ್ ಫ್ಯಾನ್ಸ್ ಎಲ್ಲರೂ ಕೂಡ ಮಾತಾಡ್ತಾ ಇಲ್ಲ, ಎಲ್ಲೋ ಒಬ್ರೊಬ್ರು ಅವರ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡ್ರೆ ಅಷ್ಟು ಜನ ದರ್ಶನ್ ಅಭಿಮಾನಿಗಳು ಒಂದೇ ಅನ್ನೋ ರೀತಿಯಲ್ಲಿ ಒಂದೇ ತಕಡಿಯಲ್ಲಿ ತೂಕ ಹಾಕಬೇಡಿ ಅಂತ ದರ್ಶನ್ ಫ್ಯಾನ್ಸ್ ಹೇಳ್ತಿದ್ದಾರೆ.